ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಎಲ್ಲ ವೀಕ್ಷಕರಿಗೆ ದರ್ಶು ಎಜುಕೇರ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 24ನೇ ಕಂತಿನ ಹಣವನ್ನು ಈಗಾಗಲೇ ರಾಜ್ಯಾದ್ಯಂತ ಎಲ್ಲ ಫಲಾನುಭವಿಗಳು ಕೂಡ ಪಡ್ಕೊಳ್ತಾ ಇದ್ದಾರೆ. ಅದರ ಜೊತೆಗೆ 25ನೇ ಕಂತಿನ ಹಣ ಯಾವಾಗ ಬರುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲೂ ಕೂಡ ಇದ್ದಾರೆ. ಸ್ನೇಹಿತರೆ, ನಿಮ್ಮ ಖಾತೆಗಳಿಗೆ 24ನೇ ಕಂತಿನ ಹಣ ಬಂದಿಲ್ಲ ಅಂತಂದರೆ ಯಾವಾಗ ಜಮಾ ಆಗುತ್ತೆ? ಅದರ ಜೊತೆಗೆ 25ನೇ ಕಂತಿನ ಹಣ ಕೂಡ ಹೊಸ ವರ್ಷ ಬರ್ತಾ ಇದೆ. ಹೊಸ ವರ್ಷಕ್ಕೆ ಏನಾದರೂ ಹಣವನ್ನು ಜಮಾ ಮಾಡ್ತಾರ ಅಂತ ನೀವು ಕೇಳ್ಬೋದು. ಅದರ ಬಗ್ಗೆ ಕೂಡ ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ. ಹಾಗೆಯೇ ಇಲ್ಲಿ ಈ ಒಂದು 4,000 ರೂಪಾಯಿ ಹಣವನ್ನು ಕೆಲವೊಂದಿಷ್ಟು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಜಮಾ ಆಗ್ತಾ ಇದೆ ಅಂತಾನೆ ಹೇಳಬಹುದು. ಯಾರ್ಯಾರಿಗೆಲ್ಲ ಜಮಾ ಆಗ್ತಾ ಇದೆ ಅನ್ನುವಂಥ ಮಾಹಿತಿಯನ್ನು ಕೂಡ ತಿಳಿಸ್ಕೊಡ್ತಾ ಹೋಗ್ತೇನೆ. ವಿಡಿಯೋನ ಸಂಪೂರ್ಣವಾಗಿ ನೋಡ್ತಾ ಹೋಗಿ ವೀಕ್ಷಕರೇ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಒಂದು ಚಾನಲ್ಗೆ ಭೇಟಿ ನೀಡಿದ್ರಾ ಅಂತಂದ್ರೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ಇದೇ ರೀತಿಯಂಥ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ ಸ್ನೇಹಿತರೆ. ಹಾಗೆಯೇ ಈ ಒಂದು ವಿಡಿಯೋಗೆ ಲೈಕ್ ಮಾಡೋದರ ಮುಖಾಂತರ ನಮಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ. ಮಾಡಿದ್ರ ಲೈಕು. ಹಾಗಾದರೆ ಬನ್ನಿ ವೀಕ್ಷಕರೇ, ಈ ಒಂದು ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ರಾಜ್ಯಾದ್ಯಂತ ಎಲ್ಲ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೂ ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ 24ನೇ ಕಂತಿನ ಹಣ ಜಮಾ ಆಗ್ತಾ ಇರುವಂಥದ್ದು. ಅಂದರೆ 1,30,00,000ಕ್ಕೂ ಅಧಿಕ ಫಲಾನುಭವಿಗಳಿದ್ದಾರೆ. ಅವರೆಲ್ಲರಿಗೂ ಕೂಡ ಒಮ್ಮೆಲೆ ಹಣ ಜಮಾ ಆಗಿಲ್ಲ. ಹಂತ ಹಂತವಾಗಿ ಕೆಲವೊಂದಿಷ್ಟು ದಿನದಿಂದ ದಿನಕ್ಕೆ ಲಕ್ಷಾಂತರ ಫಲಾನುಭವಿಗಳಿಗೆ ಹಣ ಜಮಾ ಆಗ್ತಾ ಇರುವಂಥದ್ದು ಸ್ನೇಹಿತರೆ. ಅಂದರೆ ಈಗ ಟೋಟಲ್ ಆಗಿ 60ರಿಂದ 70% ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ 24ನೇ ಕಂತಿನ ಹಣ ಜಮಾ ಆಗಿರುವಂಥದ್ದು. ಅಂದರೆ ಇನ್ನೂ ಉಳಿದಿರ್ತಕ್ಕಂಥ ಫಲಾನುಭವಿಗಳಿಗೆ ಯಾವಾಗ ಜಮಾ ಆಗುತ್ತೆ ಅಂತ ನೀವು ಕೇಳೋದಾದರೆ ಸ್ನೇಹಿತರೆ, ಇನ್ನೂ ಒಂದು 3ರಿಂದ 4 ದಿನದ ಒಳಗಾಗಿ ಗೃಹಲಕ್ಷ್ಮಿ ಯೋಜನೆಯ 24ನೇ ಕಂತಿನ ಹಣ ಬಾಕಿ ಇರತಕ್ಕಂಥ ಫಲಾನುಭವಿಗಳಿಗೆ ಜಮಾ ಆಗುವಂಥದ್ದು. ಅಂದರೆ ನಿಮ್ಮ ಖಾತೆಗಳಿಗೆ ನಾಳೆ ಬೆಳಿಗ್ಗೆ ಆದರೂ ಜಮಾ ಆಗ್ಬೋದು ಅಥವಾ ನಾಡಿದ್ದಾದರೂ 24ನೇ ಕಂತಿನ ಹಣ ಜಮಾ ಆಗ್ಬೋದು ಸ್ನೇಹಿತರೆ. ಹಾಗೆಯೇ ಯಾರಿಗೆ ಜಮಾ ಆಗಿಲ್ಲ ನೋಡಿ, ಏನು ಕೂಡ ವರಿ ಮಾಡ್ಕೋಬೇಡಿ, ಸ್ವಲ್ಪ ವೆಯ್ಟ್ ಮಾಡಿ, ಜಮಾ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗೆಯೇ ಇಲ್ಲಿ ಕೇಳ್ಬೋದು 4,000 ರೂಪಾಯಿ ಹಣ ಯಾರ್ಯಾರಿಗೆಲ್ಲ ಜಮಾ ಆಗ್ತಾಯಿದೆ, 25ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ. ಸ್ನೇಹಿತರೆ, 4,000 ರೂಪಾಯಿ ಹಣ ಯಾರಿಗೆ ಜಮಾ ಆಗ್ತಾ ಇದೆ ಅಂತಂದರೆ ಈ ಹಿಂದೆ ಏನು 23ನೇ ಕಂತಿನ ಹಣ ಪೆಂಡಿಂಗ್ ಇತ್ತು ನೋಡಿ, ಅಂಥ ಒಂದು ಫಲಾನುಭವಿಗಳಿಗೆ 23ನೇ ಕಂತಿನ ಹಣ ಜಮಾ ಆಗಿ ಕೆಲವೊಂದಿಷ್ಟು 1 ಅಥವಾ 2 ದಿನಗಳ ಆದಮೇಲೆ ಮತ್ತೆ 24ನೇ ಕಂತಿನ ಹಣ ಕೂಡ ಈಗ ಜಮಾ ಆಗಿರುವಂಥದ್ದು ಸ್ನೇಹಿತರೆ. ಹಾಗೆ ಯಾರಿಗೆ ಪೆಂಡಿಂಗ್ ಇತ್ತು ಅಂಥ ಒಂದು ಫಲಾನುಭವಿಗಳಿಗೆ ಮಾತ್ರ 4,000 ರೂಪಾಯಿ ಹಣ ಸ್ವಲ್ಪ ದಿನದ ಅಂತರದಲ್ಲಿ ಜಮಾ ಆಗಿರುವಂಥದ್ದು. ಒಟ್ಟಿಗೆ 4,000, 6,000, 8,000 ರೂಪಾಯಿಲಿ ಜಮಾ ಆಗ್ತಾ ಇಲ್ಲ. ಯಾರಿಗೆ ಪೆಂಡಿಂಗ್ ಇತ್ತು ಅಂತ ಒಂದು ಫಲಾನುಭವಿಗಳಿಗೆ ಮಾತ್ರ ಇಲ್ಲಿ 4,000 ರೂಪಾಯಿ ಹಣ, ಅದು 2,000 ರೂಪಾಯಿ ಮೊದಲು, ಅದಾದಮೇಲೆ ಸ್ವಲ್ಪ ದಿನ ಆದಮೇಲೆ 2,000 ರೂಪಾಯಿ ಹೀಗೆ ಜಮಾ ಆಗಿರುವಂಥದ್ದು ಸ್ನೇಹಿತರೆ. ಹಾಗೆ ಯಾರಿಗೆ ಹಣ ಇನ್ನೂ ಕೂಡ ಜಮಾ ಆಗಿಲ್ಲ, ಏನು ಕೂಡ ವರಿ ಮಾಡ್ಕೋಬೇಡಿ, 24ನೇ ಕಂತಿನ ಹಣ ಇನ್ನು ಕೆಲವೊಂದಿಷ್ಟು ದಿನಗಳೆಲ್ಲ ಜಮಾ ಆಗುತ್ತೆ. ಈಗ ಕೆಲವೊಂದಿಷ್ಟು ಫಲಾನುಭವಿಗಳು ಕೇಳ್ತಾ ಇರುವಂಥದ್ದು, ಹೊಸ ವರ್ಷ ಬಂತು, ಹೊಸ ವರ್ಷಕ್ಕೆ ಏನಾದರೂ 25ನೇ ಕಂತಿನ ಹಣವನ್ನು ಜಮಾ ಮಾಡ್ತಾರಾ ಅಂತ. ಸ್ನೇಹಿತರೆ, ಇಲ್ಲಿ ನೋಡಿ, ಇಲ್ಲಿ ಸರ್ಕಾರದ ಕಡೆಯಿಂದ ಈಗಾಗಲೇ 24ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿರುವಂಥದ್ದು. 25ನೇ ಕಂತಿನ ಹಣ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅಂದರೆ ಹೊಸ ವರ್ಷಕ್ಕೆ ನಿಮಗೆ 1ನೇ ತಾರೀಕೇನೆ ಹಣವನ್ನು ಜಮಾ ಮಾಡ್ತಾರೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಈ ಹಿಂದೆ ನೀವು ನೋಡಿರ್ಬೋದು, ಯಾವುದೇ ಒಂದು ಹಬ್ಬ ಬರಲಿ, ಹಬ್ಬಕ್ಕೆ ನಿಮಗೆ ಹಣವನ್ನು ಬಿಡುಗಡೆ ಮಾಡಿದ್ದಾರೆ. ಅದೇ ರೀತಿಯಾಗಿ ನಿಮಗೆ ಹೊಸ ವರ್ಷ ಬಂತು ಅಂದ ತಕ್ಷಣವೇ ಹಣವನ್ನು ಬಿಡುಗಡೆ ಮಾಡ್ತಾರೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಅಂದರೆ ನಿಮಗೆ ಮಾಧ್ಯಮದ ಮುಖಾಂತರ ನಿಮಗೆ ಏನಾದರೂ ಗುಡ್ ನ್ಯೂಸನ್ನು ಹೊಸ ವರ್ಷಕ್ಕೆ ಕೊಡ್ಬೋದು. ಅಂದರೆ 25ನೇ ಕಂತಿನ ಹಣವನ್ನು ನಾವು ಬಿಡುಗಡೆ ಮಾಡ್ತಾ ಇದ್ದೇವೆ ಅಂತ ಏನಾದರೂ ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಹಿತಿಯನ್ನು ನೀಡ್ಬೋದು ಹೊರತು 25ನೇ ಕಂತಿನ ಹಣವನ್ನು ನಿಮಗೆ ನಾಳೆನೇ ಬಿಡುಗಡೆ ಮಾಡ್ತಾರೆ ಅಂತ ಹೇಳೋದಕ್ಕೆ ಆಗೋದಿಲ್ಲ ಸ್ನೇಹಿತರೆ. ಹಾಗೆ ನಿಮಗೆ ಇದೇ ಒಂದು ಜನವರಿ ತಿಂಗಳಿನ 15ನೇ ತಾರೀಕಿನ ಒಳಗಡೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ 25ನೇ ಕಂತಿನ ಹಣವನ್ನು ಜಮಾ ಮಾಡುವಂಥ ಚಾನ್ಸಸ್ಸು ಜಾಸ್ತಿ ಇರುವಂಥದ್ದು. ಯಾಕಂದರೆ ಜನವರಿ ತಿಂಗಳಿನಲ್ಲೇ ನಿಮಗೆ 25ನೇ ಕಂತಿನ ಹಣ ಜಮಾ ಆಗುವಂಥದ್ದು ಸ್ನೇಹಿತರೆ. ಹಾಗಾಗಿ ನಿಮ್ಮ ಖಾತೆಗಳಿಗೂ ಕೂಡ 25ನೇ ಕಂತಿನ ಹಣವನ್ನು ಆದಷ್ಟು ಬೇಗ ಬಿಡುಗಡೆ ಮಾಡಲಿ ಅಂತ ನಾವು ಕೂಡ ಸರ್ಕಾರದಲ್ಲಿ ಮನವಿಯನ್ನು ಮಾಡ್ತೇವೆ. ನಿಮಗೆ ಇದೇ ಒಂದು ಜನವರಿ ತಿಂಗಳಿನಲ್ಲಿ ಹಣ ಜಮಾ ಆಗುವಂಥದ್ದು ಸ್ನೇಹಿತರೆ. ಸರ್ಕಾರದ ಕಡೆಯಿಂದನೂ ಕೂಡ ಜನವರಿ ತಿಂಗಳಿನಲ್ಲೇ ಬಿಡುಗಡೆ ಆಗುತ್ತೆ ಅನ್ನುವಂಥ ಮಾಹಿತಿ ಕೂಡ ಈಗ ಲಭ್ಯವಾಗ್ತಾ ಇರುವಂಥದ್ದು. ಹಾಗೆ ನಿಮ್ಮ ಖಾತೆಗಳಿಗೆ ಇಲ್ಲಿವರೆಗೂ ಕೂಡ ಎಷ್ಟು ಕಂತಿನ ಹಣ ಜಮಾ ಆಗಿದೆ, ಆಗಿಲ್ಲ ಅನ್ನುವಂಥದ್ದನ್ನ ತಪ್ಪದೆ ನಿಮ್ಮ ಒಂದು ಜಿಲ್ಲೆಯ ಜೊತೆಗೆ ಕಮೆಂಟ್ ಮಾಡಿ ಸ್ನೇಹಿತರೆ. ಅಂದರೆ ಎಲ್ರಿಗೂ ಕೂಡ ಗೊತ್ತಾಗುತ್ತೆ ಇಷ್ಟು ಕಂತಿನ ಹಣ ನಮಗೆ
ಜನಗಳಿಗೆ ಬಂದಿಲ್ಲ ಜನಗಳಿಗೆ ಅಂತ ಎಲ್ರಿಗೂ ಕೂಡ ಗೊತ್ತಾಗುವಂಥದ್ದು. ಹಾಗೆ ಎಲ್ಲರೂ ಕೂಡ ತಪ್ಪದೆ ಕಮೆಂಟ್ ಮಾಡಿ ಸ್ನೇಹಿತರೆ. ಇದಿಷ್ಟು ಇವತ್ತಿನ ಒಂದು ಮಾಹಿತಿ ಆಗಿತ್ತು ಸ್ನೇಹಿತರೆ. ಎಲ್ರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳನ್ನ ಈ ಒಂದು ವಿಡಿಯೋ ಮುಖಾಂತರ ತಿಳಿಸ್ತೇನೆ. ಹಾಗೆಯೇ ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದ್ರ ಮುಖಾಂತರ, ಹಾಗೆಯೇ ಈ ಒಂದು ವಿಡಿಯೋಗೆ ಲೈಕ್ ಮಾಡೋದ್ರ ಮುಖಾಂತರ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಕೊನೆವರೆಗೂ ನೋಡಿದ್ರೆ ಅಂತಂದರೆ ಎಲ್ರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತೇನೆ. ನಾನು ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೇನೆ ಸ್ನೇಹಿತರೆ.